ರಾಜ್ಯದಲ್ಲಿ ಪಾದಯಾತ್ರೆಗಳ ಮಹಾಪರ್ವ ಶುರುವಾಗೋದಕ್ಕಿದೆ ಅಂತ ಅನಿಸ್ತಾ ಇದೆ. ಪಾದಯಾತ್ರೆಯ ಹೋರಾಟ ಮಾಡೋದ್ರಲ್ಲೂ ಕೂಡ ಕಾಂಪಿಟೇಷನ್ ಸದ್ಯಕ್ಕೆ ಕಾಣಿಸ್ತಾ ಇದೆ. ಈ ಕಾಂಪಿಟೇಷನ್ ನಿರ್ಮಾಣ ಆಗಿರೋದು ಬಿಜೆಪಿ ಮತ್ತು ಜೆಡಿಎಸ್ನ ಮಧ್ಯೆ. ಬಿಜೆಪಿ ಬೆನ್ನಲ್ಲೇ ಪಾದಯಾತ್ರೆಯ ಡೇಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜೆಡಿಎಸ್ ಅನೌನ್ಸ್ ಮಾಡಿಬಿಟ್ಟಿದೆ. ಜುಲೈ 30, 31, ಆಗಸ್ಟ್ 1ನೇ ತಾರೀಕು ಜೆಡಿಎಸ್ನವರ ಪಾದಯಾತ್ರೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ತನಕ ಸಾಗುತ್ತೆ. ಇನ್ಫ್ಯಾಕ್ಟ್ ಇದರ ನೇತೃತ್ವವನ್ನು ವಹಿಸ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ. ಅಲ್ಲಿಗೆ ನೀವು ಹೋರಾಟ ಮಾಡಬೇಕಾದ್ರೆ ನಿಮ್ಮ ದಾರಿ ನೀವು ಗಟ್ಟಿ ಮಾಡ್ಕೊಳ್ಳಿ, ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ದಾರಿ ನಾವು ಗಟ್ಟಿ ಮಾಡ್ಕೊಳ್ತೀವಿ ಅಂತ ಜೆಡಿಎಸ್ ಇವತ್ತು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ದಿಲ್ಲಿಯಲ್ಲಿ ಮಾತ್ರ ದೋಸ್ತಿ, ಅಧಿವೇಶನದಲ್ಲಿ ಮಾತ್ರ ದೋಸ್ತಿ, ಗಲ್ಲಿ ಅಂತ ಬಂದಾಗ ಕುಸ್ತಿ, ಅದನ್ನು ತೋರಿಸ್ತಾ ಇದೆ ಜೆಡಿಎಸ್ನ ಇವತ್ತಿನ ನಿರ್ಧಾರ. ಅಸ್ತಿತ್ವ ಅಂತ ಬಂದಾಗ ಜೆಡಿಎಸ್ ಮತ್ತು ಬಿಜೆಪಿ ಇಬ್ರು ಫ್ರೆಂಡ್ಶಿಪ್ನಲ್ಲಿ ಇದ್ದೀವಿ ಅನ್ನೋದನ್ನು ಮರೆತು ಹೋಗಿದ್ದಾರೆ. ಆಮೇಲೆ ರಾಜಕೀಯ ಅಂದ್ರೇನೆ ಹಾಗೆ ಅಲ್ವಾ, ಅಪನಂಬಿಕೆಗಳ ಮಧ್ಯೆ ನಿರ್ಮಾಣ ಆಗಿರುವಂತಹ ಸೌಧ, ನಂಬಿಕೆಯ ಸೌಧ. ಅವಾಗವಾಗ ಈ ಅಪನಂಬಿಕೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಕಾಣಿಸುತ್ತೆ. ಜುಲೈ 30ನೇ ತಾರೀಕು ಪಾದಯಾತ್ರೆಗೆ ಕುಮಾರಸ್ವಾಮಿ ಚಾಲನೆಯನ್ನ ಕೊಡ್ತಾರೆ. ಜುಲೈ 31ನೇ ತಾರೀಕು ಪಾದಯಾತ್ರೆಯಲ್ಲಿ ದೇವೇಗೌಡರು ಕೂಡ ಭಾಗಿಯಾಗೋದಕ್ಕಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ನ ಅತಿ ದೊಡ್ಡ ಸಮಾವೇಶ ಕೂಡ ನಡೆಯುತ್ತೆ. ಬೇಕಾಗಿರುವ ರೂಪುರೇಷೆಯನ್ನ ತಯಾರು ಮಾಡಲಾಗಿದೆ. ಜೆಡಿಎಸ್ನಿಂದ ವಿಧಾನಸೌಧ ಚಲೋಗೆ ಚಾಲನೆ ಕೂಡ ಸಿಗುತ್ತೆ. ಹೈ ವೋಲ್ಟೇಜ್ ಅಖಾಡವನ್ನ ನಿರ್ಮಾಣ ಮಾಡಿದೆ ಜೆಡಿಎಸ್. ತನ್ನ ವಿಸಿಬಿಲಿಟಿಯನ್ನ ಹೆಚ್ಚು ಮಾಡಿಕೊಂಡಿದೆ ಈ ಹೋರಾಟದ ಮೂಲಕ. ಪ್ರಿನ್ಸಿಪಲ್ ಆಪೋಸಿಷನ್ ಬಿಜೆಪಿ ಆದರೂ ವಿಪಕ್ಷ ನಾಯಕರು ಮಾಡಬೇಕಾದ ಎಲ್ಲಾ ಕೆಲಸವನ್ನ ಕುಮಾರಸ್ವಾಮಿ ಅವರೇ ಮಾಡ್ತಿದ್ದಾರೆ. ಇವತ್ತು ಬಹುದೊಡ್ಡ ಚೆಕ್ಮೇಟ್ ಅನ್ನ ದೋಸ್ತಿಗಳಿಗೆ ಇಟ್ಟಿರೋದು ಆಶ್ಚರ್ಯ. ಅದಕ್ಕೆ ನಾವು ಹೇಳಿದ್ದು ದಿಲ್ಲಿಯಲ್ಲಿ ಮಾತ್ರ ದೋಸ್ತಿ, ಈ ರಾಜ್ಯ ಅಂತ ಬಂದಾಗ ಮಾತ್ರ ಕುಸ್ತಿ ನಡೆಯುತ್ತೆ. ತಾಳಮೇಳ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇಲ್ಲ ಅನ್ನೋದಕ್ಕೆ 5 ಬೈ ಎಲೆಕ್ಷನ್ಗಳ ಸೋಲು ಉದಾಹರಣೆ. ಈಗ ಮತ್ತೊಂದು ಹೋರಾಟ ಉದಾಹರಣೆ. ನೋ 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 ಈಗ ಹಿಂದೆ ಇದೇ ಥರ ಒಂದು ಮೈಸೂರು ಚಲೋ ಪಾದಯಾತ್ರೆನೂ ಕೂಡ ನೀವು ನೋಡಿದಿರಿ. ಆ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಈ ಥರ ಏನಾಗ್ತದೆ, ಒಂದು ಸಭೆ ಮಾಡೋವಂಥ ಸಂದರ್ಭದಲ್ಲಿ ಯಾರೋ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಬಿ ಜೆ ಪಿ ಸ್ನೇಹಿತರಿಗೆ, ಅವರು ಅವಾಗ ಸಡನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ಮತ್ತೆ ಮುಂದೆ ಎಲ್ಲ ಎರಡೂ ಪಕ್ಷದ ವರಿಷ್ಠರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ಹಿಂದೆ ಇದು ಕೂಡ ಆಗಿತ್ತು. ನಾವು ಮೈಸೂರಿಗೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡ್ತು. ಆದರೆ ಮತ್ತೆ ಸರಿಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡಲಿಲ್ವೇ? ಇದು ಕೂಡ ಹಂಗೆ ಆಗ್ತದೆ. ಅದರಲ್ಲೇನು ತಾರತಮ್ಯ ಇಲ್ಲ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಅದನ್ನು ದಯಮಾಡಿ ಯಾರು ಕೂಡ ಭಿನ್ನಾಭಿಪ್ರಾಯ ಅಂತ ಅನ್ಕೋಬಾರ್ದು ಅಂತ ವಿನಂತಿ ಮಾಡ್ತೀನಿ. ಈಗ ಎರಡೂ ಪಕ್ಷದವರು ಕೂತ್ಕೊಂಡು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು BJPಯ ನಾಯಕರು ಎಲ್ಲರೂ ಕೂಡ ಕೂತ್ಕೊಂಡು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ. ನೋ 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 ಈಗ ಹಿಂದೆ ಇದೇ ಥರ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಇಬ್ಬರ ಹೋರಾಟ ಒಂದೇ ಇಶ್ಯೂಗೆ, ಹಾದಿ ಮಾತ್ರ ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡ್ಬಿಟ್ರಲ್ಲ ಶ್ರೀನಿವಾಸ್. ಮಮತಾ, ಸಹಜವಾಗಿ ಯಾವುದೇ ಒಂದು ಹೋರಾಟಗಳು ಅಥವಾ ಪ್ರತಿಭಟನೆಗಳು, ಪಾದಯಾತ್ರೆಗಳು ಬಂದಂತ ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಇದ್ದೇ ಇರ್ತದೆ. ಅದು ಬಿಜೆಪಿ ಆಗಿರಬಹುದು, ಜೆಡಿಎಸ್ ಆಗಿರಬಹುದು. ದೋಸ್ತಿ ಆದ್ರೂ ಕೂಡ ತಮ್ಮ ತಮ್ಮ ಪಕ್ಷಗಳ ಸಂಘಟನೆಯನ್ನ ಮಾಡ್ಕೊಳ್ಳುವಂತದ್ದು ಅನಿವಾರ್ಯತೆ ಎರಡು ಪಕ್ಷಕ್ಕಿದೆ. ಇನ್ನೊಂದು, ಜೆಡಿಎಸ್ ಈ ಒಂದು ಹೋರಾಟವನ್ನ ಮೊದಲೇ ಇದನ್ನ ಕೈಗೆತ್ಕೊಳ್ತು. ಅದರ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಇವತ್ತು ಘೋಷಣೆ ಮಾಡಿರುವಂತದ್ದು. ಬಿಜೆಪಿ ಹೋರಾಟ ನಿನ್ನೆ ಪ್ರತಿಭಟನೆ ಮಾಡಿದ್ರು ಕೂಡ ನಿನ್ನೆ ಪಾದಯಾತ್ರೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಜೆಡಿಎಸ್ ಕಳೆದ ಜೂನ್ 21ನೇ ತಾರೀಕೆ ಆ ಬಿಡದಿ ಭಾಗದಲ್ಲಿ ಏನು ಸಣ್ಣದಾಗಿ ಪಾದಯಾತ್ರೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಅವತ್ತೇ ಬೃಹತ್ ಆದಂತ ಪಾದಯಾತ್ರೆಯನ್ನ ಘೋಷಣೆ ಮಾಡಿದ್ರು. ಹಾಗಾಗಿ ಈ ರೀತಿಯಾಗಿ ಬೃಹತ್ ಆದಂತ ಪಾದಯಾತ್ರೆಯನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಜೆಡಿಎಸ್ ನಾಯಕರ ಒಂದು ಮಾತುಗಳು ಮತ್ತೆ ಅವರ ಒಂದು ಜಸ್ಟಿಫಿಕೇಶನ್. ಆದ್ರೆ ಇವಾಗ ಒಂದು ರೀತಿಯಾಗಿ ನಿನ್ನೆ ಬಿಜೆಪಿ ಘೋಷಣೆ ಮಾಡಿದ ತಕ್ಷಣ ಇವತ್ತು ಸಹಜವಾಗಿ ಜೆಡಿಎಸ್ ಅವರು ಘೋಷಣೆ ಮಾಡಿರೋದ್ರಿಂದ ದೋಸ್ತಿಗಳಲ್ಲಿ ಒಗ್ಗಟ್ಟು ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದ್ರೆ ಜೆಡಿಎಸ್ ಅಂತೂ ಸ್ಪಷ್ಟವಾಗಿ ಹೇಳಿದೆ, ಜುಲೈ 30, 31 ಮತ್ತೆ ಆಗಸ್ಟ್ 1ನೇ ತಾರೀಕು 38 ಕಿಲೋಮೀಟರ್ಗಳು ಬೈರಮಂಗಲ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ನವರೆಗೂ ಕೂಡ ಈ ಒಂದು ಪಾದಯಾತ್ರೆ 3 ದಿನಗಳ ಕಾಲ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತೆ. ಉದ್ಘಾಟನೆಯನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಜುಲೈ 31ನೇ ತಾರೀಕು ದೇವೇಗೌಡರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ.
ಆಗಸ್ಟ್ 1ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಪಾದಯಾತ್ರೆ ಅಂತ್ಯಾಗಿ ಅಲ್ಲಿ ಸಮಾವೇಶವನ್ನು ಮಾಡಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಒಂದ್ ವೇಳೆ ಈ ಒಂದು ಪಾದಯಾತ್ರೆಗೂ ಕೂಡ ಸರ್ಕಾರ ಬಗ್ಗದೆ ಹೋದ್ರೆ ಮತ್ತೊಂದು ದಿನ ವಿಧಾನಸೌಧ ಚಲಾವಣೆ ಮಾಡಲಿಕ್ಕೂ ಕೂಡ ಜೆಡಿಎಸ್ ಏನು ನಿರ್ಧಾರವನ್ನ ಮಾಡಿದೆ. ಇವತ್ತು ಪಾದಯಾತ್ರೆಯ ರೂಪುರೇಷೆಗಳು ಮತ್ತೆ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿರುವಂತದ್ದು. ಒಂದಂತೂ ಹೌದು, ರಾಜಕೀಯವಾಗಿ ಇದು ಎರಡು ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆದ್ರೆ ಅಂತಿಮವಾಗಿ ಜೆಡಿಎಸ್ಗೂ ಕೂಡ ರಾಜಕೀಯ ಲೆಕ್ಕಾಚಾರ ಇರೋದ್ರಿಂದ ಈ ಒಂದು ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಇದರ ಫಲಿತಾಂಶ ಯಾವ ರೀತಿ ಆಗುತ್ತೆ ಅಂತಂದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ನೋಡಿ, ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ JDS ಎಲ್ಲಾ ಪ್ರಯತ್ನವನ್ನು ಮಾಡ್ತಿದೆ.